ಹಾಂ ಹೇಳಿ ಸರ್. ಇಲ್ಲೇ ಮೂವ್ ಮಾಡ್ಬೇಕಾದ್ರೆ ನೋಡಿ ವೀಲ್ಸ್ ಬಂದ್ಬಿಟ್ಟು ಈ ಪೊಸಿಷನ್ ಇರ್ತದೆ. ವೀಲ್ಸು ಈ ಪೊಸಿಷನ್ ಇರ್ತದೆ. ಹಾಂ. ಈ ಥರ ಬೆಂಡ್ ಮಾಡ್ಕೊಂಡು ನೀವು ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಬೋದು. ಓಕೆ 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 ಹಾಂ 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 ಹಾಂ. ಮತ್ತೆ ನೋಡಿ ಇದು ಹೈಡ್ರಾಲಿಕ್ ಸಿಸ್ಟಮ್ ಇದು. ಯಾವುದು? ಕೆಳಗಡೆ ಮಾಡ್ಬೇಕಂದ್ರೆ ಕೆಳಗಡೆ ಮಾಡ್ಬೇಕು ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ಅಷ್ಟೇ ಅಷ್ಟೇ. ಮತ್ತದು ಲಾಕ್ ಆಗಬೇಕಂದ್ರೆ ಎತ್ತಬೇಕಂದ್ರೆ ಎದ್ದಾಗ ನೋಡಿ ಒಂದು ಲೈಟಾಗಿ ಸೌಂಡ್ ಬರ್ತದೆ ನೋಡಿ. ಈಗ ನೋಡಿ ಅವ ಲಾಕ್. ಹಾಂ 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 ಹಾಂ. ಮತ್ತೆ ನೀವು ಕೆಳಗಡೆ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡಿ. ಓಕೆ ಕ್ವೈಟ್ ಮೋ ಸರ್ ಡೆಮೋ ಮಾಡ್ಕೊಳ್ಳಿ. ಹಾಂ. ಕಂಪಲ್ಸರಿ ಶೂ ಯೂಸ್ ಮಾಡಬೇಕಾಗುತ್ತೆ. ಶೂ ಯೂಸ್ ಮಾಡಬೇಕಾಗುತ್ತೆ ಕಂಪಲ್ಸರಿ. ಸ್ಪೋರ್ಟ್ಸ್ ಆ್ಯಂಡ್ ರಬ್ಬರ್ ಶೂ. ಹಾಂ. ಸ್ಪೋರ್ಟ್ಸ್ ಆ್ಯಂಡ್ ರಬ್ಬರ್ ಶೂ. ಸ್ಪೋರ್ಟ್ಸ್ ಆ್ಯಂಡ್ ರಬ್ಬರ್ ಶೂ ಯಾವುದಾದ್ರು ನೋಡಿ ಸರ್. ಸ್ಟಾಪ್ ಇಲ್ಲಿ ಇರ್ತದೆ ನಿಮಗೆ. ಯಾವ ಥರ ಇಲ್ಲಿ ಸ್ಟಾಪ್ ಇರುತ್ತೆ. ಇಲ್ಲಿ ಇರುತ್ತೆ ಅಲ್ಲೂ ಇರುತ್ತೆ. ಹೇ ಹೇ ಗಲಾಟೆ ಮಾಡಬೇಡಿ ಹೋಗಿ. ಆಫ್ಟರ್ 3 seconds ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಹಾಂ ಬಾ ಇಲ್ಲಿ ಕರ್ಕೊಂಬಾರಮ್ಮ ಕರ್ಕೊಂಬ. ಕೇಳಿಸಲ್ಲ ಅವರು ಎಕ್ಸ್ಪ್ಲೇನ್ ಮಾಡೋದು. ನೋಡಿ ಸರ್ ನಿಮಗೆ ಇಲ್ಲಿ 3 seconds ಆದ್ಮೇಲೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ನೋಡಿ ನಿಮ್ಗೆ ಇಲ್ಲ ತೋರಿಸುತ್ತೆ ಸ್ಪೀಡು, ಟೈಮ್, ಡಿಸ್ಟೆನ್ಸ್, ಕ್ಯಾಲರೀಸ್ ಮತ್ತೆ ಪಲ್ಸ್. ಇಲ್ಲಿ ಸೆನ್ಸರ್ ಇರುತ್ತೆ. ಸೆನ್ಸರ್ ಮೇಲೆ ಕೈ ಇಟ್ಟು ನಮ್ಮ ಪಲ್ಸ್ ರೇಟ್ ತೋರಿಸುತ್ತೆ ಮಿಷನ್. ಓಕೆ ಓಕೆ. ಮತ್ತೆ ನೋಡಿ ಇದು ಬಂದ್ಬಿಟ್ಟು ನಿಮ್ಗೆ ಎಮರ್ಜೆನ್ಸಿ ಸ್ಟಾಪರ್, ಸೇಫ್ಟಿ ಕೀ. ಇದಿಲ್ಲ ಅಂದ್ರೆ ಮಿಷನ್ ವರ್ಕ್ ಆಗಲ್ಲ. ನೋಡಿ ರೀಚ್ ಸೌಂಡ್ ಬರ್ತದೆ. ಸ್ಟಾಪ್ ಏನು ವರ್ಕ್ ಆಗಲ್ಲ. ಕಂಪಲ್ಸರಿ ಇದು ಇರಲೇಬೇಕು. ಇದು ನಿಮ್ಮ ಬಟ್ಟೆಗೆ ಟ್ಯಾಗ್ ಮಾಡ್ಕೊಂಡು ಕೂಡ ನೀವು ರನ್ ಮಾಡೋದು. ಇನ್ ಕೇಸ್ ಕಾಲು ಕೈ ಆದಾಗ ಇದು ನಮ್ಮ ಹಿಂದೆ ಬಂದ್ಬಿಟ್ಟು ಮಿಷಿನ್ ಆಟೋಮೆಟಿಕ್ ಸ್ಟಾಪ್ ಆಗ್ಬಿಡುತ್ತೆ. ಮತ್ತೆ ನೋಡಿ ಸರ್ ನಿಮಗೆ 3, 6, 9 ಡೈರೆಕ್ಟ್ ಸ್ಪೀಡ್ ಇರುತ್ತೆ. ಬೇಕಾದ್ರೆ ನೀವು ಪಾಯಿಂಟ್ ವೈಸ್ ಇಲ್ಲಿ ಮಾಡ್ಕೋಬಹುದು, ಇಲ್ಲಿ ಮಾಡ್ಕೋಬಹುದು. ಸ್ಪೀಡು ಹ್ಯಾಂಡಲ್ಸ್ ಇರ್ತದೆ ನಿಮಗೆ. ಮತ್ತೆ ನೋಡಿ ಇದು ಬೇಸಿಕ್ ಐತೆ ನಿಮಗೆ. ನಿಮ್ಗೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು ಫಸ್ಟ್ ಬರೋಂಥ ಪ್ರೋಗ್ರಾಮ್ ಮ್ಯಾನ್ಯುವಲ್ ಸೆಟ್ಟಿಂಗ್ ಪ್ರೋಗ್ರಾಮ್ ಅಂತ ಒಂದು ಬರುತ್ತೆ. ಇನ್ನೊಂದು ಬಂದು ಆಟೋಮೆಟಿಕ್ ಪ್ರೋಗ್ರಾಮ್. ಮ್ಯಾನ್ಯುವಲ್ ಸೆಟ್ಟಿಂಗ್ ಪ್ರೋಗ್ರಾಮ್ ಅಲ್ಲಿ ನೋಡಿ ನೀವು ಟೈಮ್ ಹಾಕೊಂಡು ವಾಕ್ ಮಾಡೋದು. ನೋಡಿ 30 minutes ಇದೆ. ನೀವು ಬೇಕಂದ್ರೆ ಕಮ್ಮಿ ಮಾಡ್ಕೋಬಹುದು, ಜಾಸ್ತಿನೂ ಮಾಡ್ಕೋಬಹುದು. ಒಂದು 20 ನಿಮಿಷ 25 ನಿಮಿಷ ಬೇಕಾ ಈ ತರ ಸೆಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ರೆ ಆ ಟೈಮ್ ರೀಚ್ ಆಗಲ್ಲ ಮಿಷಿನ್ ಸ್ಟಾಪ್ ಆಗುತ್ತೆ. ಕಮ್ಮಿ ಜಾಸ್ತಿ ಮಾಡಕ್ಕೆ ಇದು ಸ್ಪೀಡ್. ಮತ್ತೆ ನೋಡಿ ನಿಮ್ಗೆ ಟೈಮರ್ ಬೇಡ ಅಂದ್ರೆ ಡಿಸ್ಟೆನ್ಸ್ ಹಾಕೊಂಬೋದು. 1 kilometer ಇರುತ್ತೆ, ಬೇಕಂದ್ರೆ ನೀವು 4-5 kilometer ಚೇಂಜ್ ಮಾಡ್ಕೋಬಹುದು. ಈ ತರ. ಅದು ಬೇಡ ಅಂದ್ರೆ ನಿಮ್ಗೆ ಕ್ಯಾಲರೀಸ್ 3 ಆಪ್ಷನ್ ಇರುತ್ತೆ. 3ರಲ್ಲಿ ಯಾವ್ದನ್ನ ಚೂಸ್ ಮಾಡ್ಕೊಂಡು ನೀವು ವರ್ಕೌಟ್ ಮಾಡಬಹುದು. ಇನ್ನೊಂದು ಬಂದು ನೋಡಿ ಇದು ವರ್ಕೌಟ್ ಪ್ರೋಗ್ರಾಮ್ಸ್ 1 to 12 ಪ್ರೋಗ್ರಾಮ್ಸ್ ಇರ್ತವೆ. 12 ಪ್ರೋಗ್ರಾಮ್ಸ್ 10 minutes ಸೆಟ್ ಆಗಿರುತ್ತೆ. ಇದ್ರೆ 2 ನಿಮಿಷಕ್ಕೆ ಒಂದ್ಸಲ ಸ್ಪೀಡ್ ಆಗದೆ ಚೇಂಜಸ್ ಆಗ್ತಾ ಇರುತ್ತೆ. ಆ ತರ ವೇರಿಯೇಷನ್ ನಿಮ್ಗೆ 12 ಪ್ರೋಗ್ರಾಮ್ ಇರ್ತವೆ. ಜಸ್ಟ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡೋದು. ಇನ್ನೊಂದೇನು ನಿಮ್ಗೆ ಪಾಸ್ ಬಟನ್ ಇರುತ್ತೆ. ಸ್ಟಾರ್ಟ್ ಬಟನ್ ಅಲ್ಲಿ ಪಾಸ್ ಬಟನ್ ಇರುತ್ತೆ. ಬೇಡ ಡೈರೆಕ್ಟ್ ಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ಸ್ಟಾಪ್ ಮಾಡ್ಕೋಬಹುದು. ಪಾಸ್ ಇರುತ್ತೆ, ಅದನ್ನು ಯೂಸ್ ಮಾಡಬಹುದಾಗುತ್ತೆ. ನಿಮಗೆ ನೋಡಿ ಆಕ್ಸ್ ಕೇಬಲ್ ಇರುತ್ತೆ, ಸಾಂಗ್ಸ್ ಹಾಕೋಬಹುದು, ವ್ಯಾಲ್ಯೂಮ್ ಪ್ಲಸ್ ಮೈನಸ್ ಇರುತ್ತೆ. ನಿಮ್ಗೆ ಇನ್ನೊಂದು ನೋಡಿ USB ಕೇಬಲ್ ಚಾರ್ಜಿಂಗ್ ಆಗುತ್ತೆ. USB ಅಂದ್ರೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಸಾಂಗ್ಸ್ ಹಾಕೋಬಹುದು. ನಿಮಗೆ ಡೈರೆಕ್ಟ್ ಬ್ಲೂಟೂತ್ ಕೂಡ ಆಪ್ಷನ್ ಇರುತ್ತೆ. ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಬೋದು. ಓಕೆ ಥ್ಯಾಂಕ್ ಯು. ಮತ್ತೆ ನೋಡಿ ಇನ್ನೊಂದು ಮ್ಯಾನ್ಯುವಲ್ ಇಂಕ್ಲೈನೇಷನ್ ಅಂತ ಇರುತ್ತೆ ಸರ್ ನಿಮಗೆ. ಮ್ಯಾನ್ಯುವಲ್ ಇಂಕ್ಲೈನೇಷನ್ ನೋಡಿ ಇದು ಇಲ್ಲಿ ಲಾಸ್ಟ್ ಆಪ್ಷನ್ ಇರುತ್ತೆ. ಇಂಕ್ಲೈನೇಷನ್ ನಂಬರ್ 1 ನೋಡಿ. ಇದೆಲ್ಲ ಫ್ಲಾಟ್. ಇದು ನಂಬರ್ 2 ಸ್ವಲ್ಪ ಮೇಲೆ ಸ್ವಲ್ಪ ಒಂದು ಸ್ಟೆಪ್ ಇರಲಿ ನೋಡಿ. ಮ್ಯಾನ್ಯುವಲ್ ಮಾಡೋದಕ್ಕೆ ಫುಲ್ ಮಾಡೋದಕ್ಕಿಂತ ಒಂದು ಸ್ಟೆಪ್ ಇರಲಿ. ಹಾಂ ಆ ಕಡೆನೂ ಒಂದಕ್ಕೆ ಇಡಬೇಕಲ್ಲ, ಈ ಕಡೆನೂ ಒಂದಕ್ಕೆ ತೆಗೆದ್ಬಿಟ್ಟು. ಇದೇನಾಗಲ್ವಾ ಇದು? ಅಲ್ಲಿ ಅಡ್ಡ ತಡೆಯುತ್ತಲ್ಲ ಇದಕ್ಕೆ? ಅದು ಕಂಪನಿ ಕೊಟ್ಟಿರೋದು ಸರ್. ಓಕೆ ಓಕೆ ಓಕೆ. ಅಲ್ಲ ವೆಯ್ಟ್ ತಡೆಯುತ್ತಲ್ಲ ಅದು ಬೋಲ್ಟು? ಬೈ ಸೈಡ್ ಬಾ. ವೆಯ್ಟ್ ಏನಿದೆ 100 ಮೇಲೆ ಇದೆಯಾ? 90 kg ಅವರು ಇದನ್ನ ರನ್ ಮಾಡ್ಬೋದು. ಹಾಂ 90ನಾ ಕೆಪಾಸಿಟಿ? 90. ಓಕೆ. ಜರುಗಿಸ್ಕೊಳ್ಳೋದು ಗೊತ್ತಲ್ಲ? ಜರುಗಿಸ್ಕೊಳ್ಳೋದು ಅದೇ ಎತ್ಬಿಟ್ಟು ನೋಡಿ ಈ ತರ ನಿಮ್ಮ ಪೊಸಿಷನ್ ಇರುತ್ತೆ. ನೋಡಿ ಈ ತರ ಇಟ್ಕೊಂಡು ಇವೆಲ್ಲ ಪ್ಲಾಸ್ಟಿಕ್ ಈ ತರ ಎಲ್ಲೂ ಬೇಕಂದ್ರೆ ಓಕೆ ಇದನ್ನ ಹಿಡ್ಕೊಂಡು ಪುಷ್ ಮಾಡ್ಕೊಂಡು ನೀವು ವೀಲ್ಸ್ ಮೇಲೆ ಓಕೆ ಓಕೆ ಓಕೆ. ಎಷ್ಟು ಬರುತ್ತೆ? ಸರಿ ಸರ್. ಓಕೆ ಬೇರೆ ಏನೂ ಇಲ್ಲಲ್ಲ? ಎಲ್ಲ ಆಯಿತು. ಓಕೆ.